ನಮಸ್ಕಾರ ವೀಕ್ಷಕರೇ, ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ನಾನು ಶೀತಲ್. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ನಿರ್ಮಲಾ ಸೀತಾರಾಮನ್ ದೇಶದ ತೆರಿಗೆ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದಿಂದಾದಂತಹ ದೊಡ್ಡ ಬದಲಾವಣೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಜಿಎಸ್ಟಿ ದರದಲ್ಲಿ ಭಾರಿ ಇಳಿಕೆ ಮಾಡಿ ಸಾಮಾನ್ಯ ಜನತೆಗೆ ನೆಮ್ಮದಿ ನೀಡಿದೆ. ಹೊಸ ಜಿಎಸ್ಟಿ ಸೆಪ್ಟೆಂಬರ್ 22ರಿಂದ ಚಾಲ್ತಿಯಲ್ಲಿರುತ್ತೆ. ಜಿಎಸ್ಟಿ ಕೌನ್ಸಿಲ್ ತೆಗೆದುಕೊಂಡ ಮಹತ್ವದ ನಿರ್ಧಾರ ಪ್ರಕಾರ ದೇಶದ ತೆರಿಗೆ ವ್ಯವಸ್ಥೆ ಇನ್ನಷ್ಟು ಸರಳವಾಗಲಿದೆ. ಹಳೆಯ 4 ದರ ಪದ್ಧತಿಯ ಬದಲು ಕೇವಲ 2 ಪ್ರಧಾನ ದರಗಳು ಅಂದ್ರೆ 5% ಮತ್ತು 18% ಮಾತ್ರ ಜಾರಿಯಲ್ಲಿರುತ್ತವೆ. ಲಕ್ಸುರಿ ಹಾಗೂ ಹಾನಿಕಾರಕ ವಸ್ತುಗಳಿಗೆ 40% ವಿಶೇಷ ದರ ಹೇರಲಾಗುತ್ತದೆ. ಆದರೆ ಚಿನ್ನ ಮತ್ತು ಬೆಳ್ಳಿಯ ಜಿಎಸ್ಟಿ ಮಾತ್ರ 3% ಇರಲಿದೆ. ಸಾಮಾನ್ಯ ಜನರ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದ ದೈನಂದಿನ ಅಗತ್ಯ ವಸ್ತುಗಳಾದ ಹಾಲು, ಪನೀರ್, ಹಣ್ಣು, ತರಕಾರಿ, ಪಠ್ಯೋಪಕರಣಗಳು ಸೇರಿದಂತೆ ಹಲವು ವಸ್ತುಗಳು ಈಗ ತೆರಿಗೆ ಮುಕ್ತ ಅಥವಾ ಕೇವಲ 5% ಜಿಎಸ್ಟಿ ದರದಲ್ಲಿ ಲಭ್ಯವಾಗಲಿವೆ. ಆರೋಗ್ಯ ಮತ್ತು ಜೀವ ವಿಮೆಗಳು ಪ್ರೀಮಿಯಂ ಮೇಲಿನ ಜಿಎಸ್ಟಿ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಆದರೆ ವಾಹನ ವಿಮೆಗೆ ಇದು ಅಪ್ಲೈ ಆಗುವುದಿಲ್ಲ. ಮುಂಚೆ ಇದ್ದ 12% ಮೆಡಿಸಿನ್ ಮೇಲೆ 5% ಅಥವಾ 0% ಜಿಎಸ್ಟಿ ಇಳಿಕೆಯಾಗಿದೆ. 2500ಕ್ಕಿಂತ ಕಡಿಮೆ ಬೆಲೆ ಇರುವ ಬಟ್ಟೆ ಮತ್ತು ಫುಟ್ವೇರ್ಗಳಿಗೆ ಜಿಎಸ್ಟಿ ದರವನ್ನ 5% ಇಳಿಸಲಾಗಿದೆ. ಅಂದ್ರೆ ಹಿಂದೆ 1000ಕ್ಕಿಂತ ಕಡಿಮೆ ಇದ್ರೆ ಅಪ್ಲೈ ಆಗ್ತಾ ಇತ್ತು. ಈಗ 2500ಕ್ಕಿಂತ ಕಡಿಮೆ ಬೆಲೆ ಇರುವ ಬಟ್ಟೆಗೆ ಅಪ್ಲೈ ಆಗ್ತಾ ಇದೆ. ಹಾಗೆ 2500ಕ್ಕಿಂತ ಮೇಲೆ ಇರುವ ಬಟ್ಟೆಗಳಿಗೆ 12ರಿಂದ 18% ಜಿಎಸ್ಟಿ ದರ ಹೆಚ್ಚಾಗಿದೆ. ಇನ್ನು ಸಲೂನ್ ನೋಡೋದಾದ್ರೆ 18% ಜಿಎಸ್ಟಿ ಇತ್ತು ಅವಾಗ, ಈಗ 5% ಆಗಿದೆ. ಇನ್ನು ಕಾರ್ಗಳಲ್ಲಿ ನೋಡೋದಾದ್ರೆ ಸಣ್ಣ ಕಾರ್ಗಳ ಮೇಲೆ 28% ಇದ್ದು ಈಗ 10% ಕಮ್ಮಿ ಮಾಡಲಾಗಿದೆ, ಅಂದ್ರೆ 18%. ಆದರೆ ದೊಡ್ಡ ಕಾರ್ಗಳ ಮೇಲೆ ಸೆಸ್ ತೆಗೆದು ಹಾಕಿರೋದ್ರಿಂದ 40% ಜಿಎಸ್ಟಿ ಇದೆ. ಹಾಗೆ ಕಾರಿನ ಬಿಡಿ ಭಾಗಗಳ ಮೇಲೆ 8% ಜಿಎಸ್ಟಿ ಕಮ್ಮಿಯಾಗಿದೆ. ಇನ್ನು ಮೊಬೈಲ್, ಲ್ಯಾಪ್ಟಾಪ್, ಕ್ಯಾಮ್ರಾ ಮುಂತಾದ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಜಿಎಸ್ಟಿ ಬೆಲೆ ಯಾವುದೇ ಬದಲಾವಣೆಯಾಗಿಲ್ಲ. ತಂಬಾಕು, ಪಾನ್ ಮಸಾಲ, ಸಕ್ಕರೆ ಪಾನೀಯಗಳು ಮತ್ತು ಇತರೆ ಉತ್ಪನ್ನಗಳ ಮೇಲೆ 40% ಜಿಎಸ್ಟಿ ಆಗಿದೆ. ಆರೋಗ್ಯಕ್ಕೆ ಹಾನಿಕಾರಕ ಉತ್ಪನ್ನಗಳ ಮೇಲೆ ಹೆಚ್ಚು ಜಿಎಸ್ಟಿಯನ್ನ ಸರ್ಕಾರ ಮಾಡಿದೆ. 2 ವೀಲರ್ಸ್ ಮೇಲೆ ಸಹ ಜಿಎಸ್ಟಿ 28%ರಿಂದ 18%ಗೆ ಇಳಿಕೆಯಾಗಿದೆ. ಇನ್ನು ಟಿವಿ, ಫ್ರಿಡ್ಜ್, ಏರ್ ಕಂಡೀಷನರ್ ಮುಂತಾದ ಗೃಹೋಪಯೋಗಿ ಸಾಧನಗಳ ಮೇಲೆ 10% ತೆರಿಗೆ ಕಡಿತವಾಗಿದೆ. ಅಂದ್ರೆ 18 ಜಿಎಸ್ಟಿ ರೇಟ್ ಇದೆ. ಇದರಿಂದ ಗ್ರಾಹಕರಿಗೆ ನೇರ ಲಾಭವಾಗಲಿದ್ದು ದಿನನಿತ್ಯದ ಖರ್ಚು ಕಡಿಮೆಯಾಗಲಿದೆ. ತಜ್ಞರ ಅಂದಾಜಿನ ಪ್ರಕಾರ ದುಬಾರಿ ದರದಲ್ಲಿ ಸುಮಾರು 0.75% ಮಟ್ಟದ ಇಳಿಕೆಯಾಗುವ ಸಾಧ್ಯತೆ ಇದೆ. ಸೋಲಾರ್, ಗಾಳಿ ಉತ್ಪಾದನಾ ಸಾಧನಗಳ ಮೇಲೂ ತೆರಿಗೆ ಕಡಿತ ಮಾಡಿದ ಹಿನ್ನೆಲೆಯಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ ಉತ್ತೇಜನ ಸಿಗಲಿದೆ. ಎಲ್ಲವನ್ನೂ ಬಿಟ್ಟು ನೋಡಿದರೆ ಸಾಮಾನ್ಯ ಕುಟುಂಬದ ಬಜೆಟ್ಗೆ ಇದು ದೊಡ್ಡ ನೆಮ್ಮದಿ ನೀಡಿದಂತಾಗಿದೆ ಎಂಬ ಅಭಿಪ್ರಾಯ ಎಲ್ಲೆಡೆ ಕೇಳಿಬರುತ್ತಿದೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.